ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ 365 ಬತ್ತಿಯ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ದೀಪಾರಾಧನೆಯನ್ನು ನಮಗೆ ವರ್ಷಕ್ಕೊಮ್ಮೆ ನಾವು ಈ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರು ಕೂಡ ಹಚ್ಚುವುದು ತುಂಬಾ ಒಳ್ಳೆಯದು. ಕಾರಣ ಏನಪ್ಪ ಅಂತ ಅಂದರೆ, ತುಂಬ ಜನಕ್ಕೆ ಪ್ರತಿನಿತ್ಯನೂ ತುಳಸಿಯ ಬಳಿ ದೀಪ ಹಚ್ಚೋದಕ್ಕಾಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಈಗ ಕಾರ್ತಿಕ ಮಾಸನೇ ನೀವು ತೆಗೆದುಕೊಳ್ಳಿ, ಒಂದು ತಿಂಗಳು ಪೂರ್ತಿಯಾಗಿ ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ. ಆ ಒಂದು ಸಂದರ್ಭದಲ್ಲಿ ಒಂದು ಸೂತ್ಕ ಅಂತನೋ ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ ಅಂತನೋ ಕೆಲವೊಂದು ಕಾರಣಗಳಿಂದ ನಾವು ದಿನನಿತ್ಯನೂ ದೀಪ ಹಚ್ಚೋದಕ್ಕೆ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಒಂದು 365 ಬತ್ತಿ ದೀಪವನ್ನು ನೀವು ಒಮ್ಮೆ ಹಚ್ಚಿದರೆ ಸಾಕು, ನಿಮಗೆ ಸಂಪೂರ್ಣವಾಗಿ 1 ವರ್ಷ ದೀಪಾರಾಧನೆ ಮಾಡಿದಷ್ಟೇ ಫಲ ಸಿಗ್ತಾ ಹೋಗುತ್ತದೆ. ಬನ್ನಿ, ಇವತ್ತು ನಾನು ನಿಮಗೆ ಆ ದೀಪಾರಾಧನೆಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಈ ದೀಪಾರಾಧನೆ ಮಾಡಬೇಕು ಅಂತಂದ್ರೆ 365 ಬತ್ತಿ ಬೇಕು. ದೀಪ ಅಂದ್ರೆ ಸಿದ್ಧತೆ ಮಾಡಿಟ್ಕೊಂಡಿರ್ತಾರೆ. ಅದು ಒಂದು ನಮಗೆ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ. ಅಥವಾ ನೀವೇ ಮನೆಯಲ್ಲಿ ಬತ್ತಿಯನ್ನು ಕೈಯಿಂದ ಸುತ್ತಿ 365 ಬತ್ತಿಯನ್ನಾಗಿ ನೀವು ಸಿದ್ಧತೆ ಮಾಡಿಕೊಳ್ಳಬಹುದು. ಹಾಗೆ ದೀಪಾರಾಧನೆ ಮಾಡೋದಕ್ಕೆ ಒಂದು ತಟ್ಟೆನಾದ್ರೂ ಬಳಸ್ಬೋದು, ಅಥವಾ ಒಂದು ಮಣ್ಣಿನ ದೀಪವನ್ನಾದ್ರೂ ಬಳಸ್ಬೋದು. ಅಂದ್ರೆ ಮಣ್ಣಿನ ತಟ್ಟೆ ಅಥವಾ ಮಣ್ಣಿನ ದೀಪವನ್ನು ಬಳಸಿದರೆ ಒಳ್ಳೆಯದು. ಸ್ಟೀಲ್ ಎಲ್ಲ ಬಳಕೆ ಬೇಡ ಆದಷ್ಟು. ಆಮೇಲೆ ನೀವು ಹಿತ್ತಾಳೆ ಬಳಸ್ತೀನಿ ಅಂದ್ರೆ ಅದನ್ನೂ ಪರವಾಗಿಲ್ಲ, ನೀವು ಬಳಸ್ಕೋಬಹುದು, ತೊಂದರೆ ಇಲ್ಲ. ಈಗ ನೋಡಿ, ನಾನು ಒಂದು ತಟ್ಟೆಯನ್ನು ತೆಗೆದುಕೊಂಡಿದ್ದೇನೆ. ಆ ತಟ್ಟೆಗೆ ನಾನು ಸುತ್ತಲೂ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಪ್ಲೇಟಿನಲ್ಲಿ ಹೂಗಳನ್ನು ಕೂಡ ಸಿದ್ಧತೆ ಮಾಡಿಟ್ಕೊಂಡಿದ್ದೇನೆ. ಈ ಒಂದು 365 ಬತ್ತಿ ನೀವು ದೀಪಾರಾಧನೆ ಮಾಡಬೇಕು ಅಂತಂದ್ರೆ ಮೊದಲೇ ನೀವು ಎಂದು ಹಚ್ತೀರಿ ಅಂತ ನೀವು ಒಂದು ಅನ್ಕೊಂಡಿರ್ತೀರೋ, ಅದು ಹಚ್ಚಿದ ನಂತರದಲ್ಲಿ ನೀವು ಮೊದಲೇ ಒಂದು ದಿವಸ ಮೊದಲೇ ಅಥವಾ ಒಂದು ಗಂಟೆನಾದ್ರೂ ಮೊದಲೇ ನೀವು ಒಂದು ಬತ್ತಿಗೆ ನೀವು ಅಂದ್ರೆ 365 ಬತ್ತಿನ ಒಂದು ಬಟ್ಲಿನಲ್ಲಿ ಹಾಕಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಅದು ನೆನೆಸಿಟ್ರೆ ತುಂಬಾನೇ ಒಳ್ಳೇದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಆ ಕ್ಷಣಕ್ಕೆ ನೀವು ಎಣ್ಣೆನ ಹಾಕಿ ಹಚ್ಚಿದರೆ ಅದು ಆ ದೀಪ ಸಂಪೂರ್ಣ ಉರಿಯೋದಿಲ್ಲ, ಅರ್ಧಂಬರ್ಧ ಬತ್ತಿ ಉರಿಯುತ್ತದೆ. ಹಾಗಾಗಿ ಅದು ಚೆನ್ನಾಗಿ ನೆಂದಷ್ಟು ದೀಪ ತುಂಬಾ ಚೆನ್ನಾಗಿ ಉರಿತಾ ಹೋಗುತ್ತದೆ. ಹಾಗಾಗಿ ನಾನು ಈಗಾಗಲೇ ಒಂದು ಬತ್ತಿಯನ್ನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತೊಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದು ನೋಡಿ, ಪ್ಯೂರ್ ಹತ್ತಿಯಿಂದ ಮಾಡಿರುವಂತದ್ದು 365 ಬತ್ತಿ. ಇದನ್ನ ನೀವು ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ. ಈಗಂತೂ ಸಿಗದೆ ಇರುವಂತ ಯಾವ ವಸ್ತುಗಳು ಇಲ್ಲ ಅಂತಾನೆ ಅನ್ಕೋಬಹುದು. ಅಷ್ಟು ಎಲ್ಲ ಒಂದು ವಸ್ತುಗಳು ಕೂಡ ಪ್ರತಿಯೊಂದು ಊರುಗಳಲ್ಲೂ ಕೂಡ ಸಿಗ್ತಾ ಹೋಗುತ್ತದೆ. ಇದು ಈಗಾಗಲೇ ಹೇಳಿದಾಗ ಒಂದು ಪಕ್ಷ ನಿಮಗೆ ಸಿಗದೆ ಹೋದಾಗ ನೀವು ಮನೇಲಿರುವಂತಹ ಬತ್ತಿಯನ್ನು ನೀವು 365 ಬತ್ತಿಯನ್ನಾಗಿ ಸಿದ್ಧತೆ ಮಾಡಿಕೊಂಡು ನೀವು ದೀಪವನ್ನು ಹಚ್ಬೋದು, ತೊಂದರೆ ಇಲ್ಲ. ನೋಡಿ, ಈ ರೀತಿಯಾಗಿ ನಾನು ಮೊದಲೇ ಎಣ್ಣೆಯಲ್ಲಿ ಹಾಕಿ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಎಷ್ಟೊಂದು ಎಣ್ಣೆ ಹಾಕಿದೆ, ಅದು ಸಂಪೂರ್ಣವಾಗಿ ಹೀರ್ಕೊಂಡಿದೆ. ನಿಮಗೆ ಅದು ಉರಿಯುವಂತ ಸಂದರ್ಭದಲ್ಲೂ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೇನೆ. ನೋಡಿ, ಇದಿಷ್ಟು ನಮಗೆ ಸಿದ್ಧತೆ ಆದ ಮೇಲೆ ನಾವು ಒಂದು ತಟ್ಟೆಯಲ್ಲಿ ಹೂವನ್ನು ಇಟ್ಟು ಒಂದು ಅಲಂಕಾರ ಮಾಡ್ಕೋಬೇಕು. ನಿಮ್ಗೆ ಆದ್ರೆ 5 ವಿಳೆದೆಲೆ ಇಟ್ಟು ಅದ್ರ ಮೇಲೆ ಅಕ್ಷತೆಯನ್ನು ಹಾಕಿ ನೀವು ದೀಪವನ್ನು ಇಟ್ಟು ಹಚ್ಚಿ. ನನಗೆ ಇವತ್ತು ವಿಳೆದೆಲೆ ಸಿಗದೆ ಇದ್ದ ಕಾರಣ ನಾನು ಹಾಗೇನೆ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಈಗ ನೋಡಿ, ನಾನು ಆ ಬತ್ತಿಯನ್ನು ಆ ತಟ್ಟೆ ಒಳಗೆ ಹಾಕ್ತಾ ಇದ್ದೇನೆ. ಅಂದ್ರೆ ಮೊದಲೇ ನೆನೆಸಿಟ್ಟಿರುವಂತ ಬತ್ತಿಯನ್ನು ಆ ಒಂದು ಮಣ್ಣಿನ ತಟ್ಟೆ ಒಳಗೆ ಇಡ್ತಾ ಇದ್ದೇನೆ. ಈ ಒಂದು ದೀಪವು ಇದು ನಮ್ಗೆ ಏನಪ್ಪಾ ಅಂದ್ರೆ ಲಕ್ಷ್ಮಿಯ ಸಂಕೇತವಾಗಿರುತ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ. ಜೊತೆಲಿ ಪಚ್ಚ ಕರ್ಪೂರವನ್ನು ಸ್ವಲ್ಪ ಮಟ್ಟಿಗೆ ಹಾಕ್ತಾ ಇದ್ದೇನೆ. ಇದಿಷ್ಟು ನಾವು ಒಂದು ದೀಪಕ್ಕೆ ಹಾಕುವಂತ ವಸ್ತುಗಳು. ಹಾಗೇನೆ ದೀಪಕ್ಕೆ ಹಾಕುವಂತ ಎಣ್ಣೆ ಅಂತಂದ್ರೆ ಎಳ್ಳೆಣ್ಣೆ ಹಾಕ್ಬೋದು. ಎಳ್ಳೆಣ್ಣೆ ತುಂಬಾನೇ ಸೂಕ್ತವಾದದ್ದು. ಒಂದು ಪಕ್ಷ ನಿಮಗೆ ಅನುಕೂಲವಿದ್ದಲ್ಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನೂ ಸಹ ಹಾಕಬಹುದು. ಹಾಗೇನೆ ಈ ಒಂದು ದೀಪ ಹಚ್ಚುವಂತ ಸಮಯ ಅಂತ ಬಂದಾಗ ಬೆಳಿಗ್ಗೆನೂ ಹಚ್ಬೋದು, ಹಾಗೆ ಸಂಜೆಯ ಸಮಯದಲ್ಲೂ ಹಚ್ಬೋದು. ಸಂಜೆ ಅಂತ ಬಂದಾಗ ಸೂರ್ಯಾಸ್ತ ನಂತರದಲ್ಲಿ ಒಂದು 6:30 ಇಂದ 7:30 ಒಳಗೆ ನೀವು ಈ ದೀಪಾರಾಧನೆ ಮಾಡಿದರೆ ಒಳ್ಳೆಯದು. ಎಲ್ಲೆಲ್ಲಿ ನಾವು ಈ ದೀಪಾರಾಧನೆ ಮಾಡ್ಬೋದು ಅಂತ ಅಂದ್ರೆ, ಈಗ ತುಳಸಿ ಕಟ್ಟೆಯ ಮುಂದೆನೂ ಮಾಡ್ಬೋದು, ದೇವರ ಮುಂದೆನೂ ಕೂಡ ಮಾಡ್ಬೋದು, ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಹಚ್ಬೋದು. ಈಗಾಗಲೇ ಹೇಳಿದಾಗೆ 1 ವರ್ಷ ದೀಪ ಹಚ್ಚಿದಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತದೆ. ಹಾಗಾಗಿ ನಾವು ಈ ದೀಪಾರಾಧನೆ ಮಾಡುವುದು ತುಂಬಾನೇ ಒಳ್ಳೆಯದು. ಹಾಗೇನೆ ಇದನ್ನ ಯಾವೆಲ್ಲ ದಿವಸಗಳಲ್ಲಿ ದೀಪಾರಾಧನೆ ಮಾಡಿದರೆ ಒಳ್ಳೆಯದು ಅಂತ ಅನ್ನುವುದಾದ್ರೆ, ಅಮಾವಾಸ್ಯೆ, ಆಮೇಲೆ ಪೂರ್ಣಿಮೆ ಅಂದ್ರೆ ಹುಣ್ಣಿಮೆ, ಗೌರಿ ಹುಣ್ಣಿಮೆ ಬರುತ್ತಲ್ಲ ಅದು, ಈಗ ತುಳಸಿ ವಿವಾಹ ದಿವಸದಲ್ಲಿ, ಹಾಗೇನೆ ಏಕಾದಶಿ ದಿವಸ, ಈ ವಿಶೇಷ ದಿನಗಳಲ್ಲಿ ನಾವು ಈ ಒಂದು ದೀಪಾರಾಧನೆಯನ್ನು ಒಮ್ಮೆ ಹಚ್ಚಿದರೆ ಸಾಕು, ನಿಮಗೆ ವರ್ಷ ಪೂರ್ತಿ ದೀಪಾರಾಧನೆ ಮಾಡಿದಷ್ಟೇ ತುಂಬಾನೇ ಶುಭ ಫಲ ಸಿಗ್ತಾ ಹೋಗುತ್ತದೆ. ಇದನ್ನ ನಾವು ಯಾವ ಕಾರಣಕ್ಕೋಸ್ಕರ ದೀಪಾರಾಧನೆ ಮಾಡಬೇಕು ಅಂತ ಕೂಡ ತಿಳಿಸ್ತೇನೆ. ಜೊತೆಯಲ್ಲಿ ದೀಪಾರಾಧನೆ ಮಾಡುವಂತ ಸಂದರ್ಭದಲ್ಲಿ ನೀವು ಹೇಳಿಕೊಳ್ಳುವಂತ ಮಂತ್ರ ಅಂತ ಬಂದಾಗ ನೋಡಿ, ದೀಪ ಹಚ್ತಾ ಈ ಮಂತ್ರವನ್ನು ಹೇಳಿಕೊಳ್ಳಬೇಕಾಗುತ್ತದೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮಸ್ತುತೆ ಅಂತ ಹೇಳಿ ನೀವು ಈ ಮಂತ್ರವನ್ನು ಹೇಳಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ ತುಂಬಾನೇ ಒಳ್ಳೆಯದಾಗ್ತಾ ಹೋಗುತ್ತದೆ. ನೋಡಿ, ಈ ಒಂದು ದೀಪ ಹಚ್ಚುವುದರಿಂದ ನಮಗೆ ಸಿಗುವಂತ ಫಲಗಳೇನಪ್ಪಾ ಅಂತ ಅಂದ್ರೆ, ಆರೋಗ್ಯ, ಧನ ಸಂಪತ್ತು, ಸಂತೋಷ, ಕುಟುಂಬ ಸುಖ ಮತ್ತು ನಮ್ಮಲ್ಲಿ ಒಂದು ಧಾರ್ಮಿಕತೆ ಹೆಚ್ಚಾಗ್ತಾ ಹೋಗುತ್ತದೆ. ಅಂದ್ರೆ ನಾವು ಪೂಜೆ ಮಾಡಲೇಬೇಕಪ್ಪ, ನಮಗೆ ಇದು ಒಂದು ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ಬರ್ತಾ ಹೋಗುತ್ತದೆ. ಹಾಗಾಗಿ ನಾವು ಈ ಒಂದು ದೀಪಾರಾಧನೆ ಮಾಡುವುದು ತುಂಬಾನೇ ಒಳ್ಳೆಯದು.
ಈ ಒಂದು ದೀಪವನ್ನು ಯಾವ ದಿಕ್ಕಿನಲ್ಲಿ ಹಚ್ಚಬೇಕು ಅಂತಂದ್ರೆ ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿ ನಾವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ. ಹಾಗೇನೆ ದೀಪ ಹಚ್ಚಿದ ನಂತರದಲ್ಲಿ ನಾವು ಪಾಲಿಸಬೇಕಾದ ನಿಯಮಗಳೇನಪ್ಪಾ ಅಂತಂದ್ರೆ ದೀಪ ಸಂಪೂರ್ಣವಾಗಿ ಉರಿಯೋವರೆಗೂ ಅದೇ ಸ್ಥಳದಲ್ಲೇ ಇರಬೇಕಾಗುತ್ತದೆ. ಆಮೇಲೆ ಉರಿದ ಬತ್ತಿಗಳನ್ನು ನಾವು ನೀರಿನಲ್ಲಿ ಹಾರಿಸೋದಕ್ಕೆ ಹೋಗಬಾರ್ದು. ಆಮೇಲೆ ಉರಿದಾದ ನಂತರದಲ್ಲಿ ಸಿಗುವಂತ ಬೂದಿಯನ್ನು ನೀವು ನಿಮ್ಮ ಮನೆ ಗಿಡಗಳಿಗೆ ಹಾಕಿ ಅದು ಗೊಬ್ಬರವಾಗುತ್ತದೆ. ನಿಮ್ಮ ಮನೆಯಲ್ಲಿ ಗಿಡ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ತೆಂಗಿನ ಮರದ ಹತ್ರನೋ ಅಥವಾ ಯಾವುದೋ ಒಂದು ಎಕ್ಕೆ ಗಿಡದ ಹತ್ರ ಎಲ್ಲೋ ಯಾರು ತುಳಿಯದೇ ಇರುವಂತ ಜಾಗದಲ್ಲಿ ಹಾಕುವುದು ಒಳ್ಳೆಯದು. ನಂತರದಲ್ಲಿ ಆ ದೀಪವನ್ನು ಶುದ್ಧಿ ಮಾಡಿ ತೆಗೆದಿಟ್ಕೊಳ್ಳಿ. ನಂತರದ ದಿವಸಗಳಲ್ಲಿ ನೀವು ಆ ಒಂದು ದೀಪವನ್ನು ಉಪಯೋಗಿಸಿಕೊಂಡು ನೀವು ದೀಪಾರಾಧನೆ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ 365 ಬತ್ತಿನೂ ಯಾವ ರೀತಿ ಹಚ್ಚಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಹಚ್ಚುವ ವಿಧಾನ ಎಲ್ಲರಿಗೂ ಸಹ ಗೊತ್ತಿರುತ್ತದೆ, ಆದರೆ ಕೆಲವೊಂದು ವಿಚಾರಗಳು ನಾವು ತಿಳಿದುಕೊಂಡು ಹಚ್ಚುವುದು ತುಂಬಾನೇ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.